6 ಗಂಟೆಗೆ ಈಗ ಆಫ್ಲೈನ್ ಆಗ್ತದೆ ಈಗ. ಸೊ ಓಕೆ ಸೀದಾ ರೂಮಿಗೆ ಹೋಗಿ. ಓಕೆ ಬಾಯ್. ಗ್ರೀನರಿ ಈ ಬಿಲ್ಡಿಂಗಲ್ಲಿ ಅದಕ್ಕೆ ಇದಕ್ಕೆ ಹೆಸರಿಟ್ಟಿರೋದ ಅಂತ ಸಿಟಿ ಗ್ರೀನ್ ವ್ಯೂ ಅಂತ. ಸೊ ಗೈಸ್ ಮಳೆ ಬಂದು ಈಗ ನಿಂತಿದೆ ನೋಡಿ. ಫುಲ್ ಬೆಳಗಿಂದನೂ ಜೋರು ಮಳೆ ಇತ್ತು ಗೈಸ್, ಸಿಕ್ಕಾಪಟ್ಟೆ ಮಳೆ ಹೊಡೆದಿದೆ ಇವತ್ತು ಮಾತ್ರ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿಗೆ ಏನಿಲ್ಲ ಗೈಸ್, ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿದ್ದೀನಿ. ಸೊ ಈಗ ಸುಗ್ಗಿಗೆ ಹೊರಡಬೇಕು. 12:00 ಆಗಿದೆ. ಊಟ ಇಲ್ಲಾಂದರೆ ತಿಂಡಿ ಏನಾದರೂ ಮಾಡಿಕೊಂಡು ಸೀದಾ ಈಗ ಇಷ್ಟ ಮಾಡಿ ಹೋಗಬೇಕು. ಸೊ ಕೆಲಸಕ್ಕೆ ಯಾವುದು ಸಹ ಹೋಗಲಿಲ್ಲ, ಮತ್ತು ಜಿಮ್ಮಿಗೆ ಹೋಗ್ತಾ ಇಲ್ಲ ಗೈಸ್. ನಾನು ಜಿಮ್ಮಿಗೆ 3 ದಿನ ಆಗ್ತಾ ಬಂತು. 3 ದಿನದಿಂದ ಜಿಮ್ಮು ಸ್ಟಾಪ್ ಮಾಡಿದ್ದೇನೆ. ಸೊ ಯಾಕಂದರೆ ಕರೆಕ್ಟಾಗಿ ಒಂದು ಬಟ್ಟೆ ಹಾಕ್ಲಿಕ್ಕೆ ಕರೆಕ್ಟಾಗಿ ಒಂದು ಬಟ್ಟೆ ಸಮೇತ ಇಲ್ಲ ನನ್ನ ಹತ್ರ. 4-5 ಜೊತೆ ಬಟ್ಟೆ ಇದ್ದಾವೆ. ಸೊ ಅದನ್ನು ತೊಳೆದು ಹಾಕಿದರೆ ಮತ್ತು ಈಗ ಮಳೆಗಾಲ ಬೇರೆ, ಒಣಗೋದು ಇಲ್ಲ. ಸೊ ಅದಕ್ಕೋಸ್ಕರ ಅದೊಂಥರ ಹೈ ಲೆವೆಲ್ ಸ್ಟ್ಯಾಂಡರ್ಡ್ ಇದು ಜಿಮ್ಮು. ಸೊ ಅದಕ್ಕೋಸ್ಕರ ನಾವು ಸರಿಯಾಗಿರೋ ಬಟ್ಟೆ ಹಾಕೊಂಡ್ರೆ ಅದು ನನಗೆ ಅನಿಸುತ್ತೆ ಒಂದೊಂದ್ಸತಿ. ಸೊ ಅವರೊಟ್ಟಿಗೆ ನಾವು ಹಾಗೆ ಬೆರಿಬೇಕಲ್ವ. ಸೊ ಜಿಮ್ ಅಂದಮೇಲೆ ನಮ್ಮ ಕೈಲಿ ಚೆನ್ನಾಗಿ ಬಟ್ಟೆ ಇರಬೇಕು, ಇನ್ನೊಬ್ಬರು ನೋಡಿ ನಮ್ಮನ್ನ ನಗಬಾರ್ದು ಅಂತ ನನ್ನ ಮನಸ್ಸಲ್ಲಿ ನನಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ. ಈಗ ಯಾವುದೇ ಕಾರಣಕ್ಕೂ ಜಿಮ್ಮಿಗೆ ಹೋಗೋಲ್ಲ. 1 ತಿಂಗಳಿಗೆ ಮಾತ್ರ ನಾನು ಅವ್ರಿಗೆ ಪೇ ಮಾಡಿದ್ದೆ ಜಿಮ್ಮಿಂದು, ಅದು ಪೇ ಮಾಡಲಿಕ್ಕಿತ್ತಲ್ಲ ಅದನ್ನು ಮಾತ್ರ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಜಿಮ್ ಬಿಟ್ಟಿದ್ದೀನಿ, ಸದ್ಯಕ್ಕೆ ಹೋಗೋದಿಲ್ಲ. ಸೊ ಇನ್ನೊಂದು ಸ್ವಲ್ಪ ಸಮಯ ಹೋಗಾದ್ಮೇಲೆ ಮತ್ತೆ ಪುನಃ ಜಿಮ್ ಶುರು ಮಾಡ್ತೀನಿ. ಜಿಮ್ಮಿಗೆ ಹೋಗ್ತೀನಿ ನಾನು ಮತ್ತೆ. ಸೊ ಈಗ ಸದ್ಯಕ್ಕೆ ಹೋಗ್ತಾ ಇಲ್ಲ, ಜಿಮ್ ಸ್ಟಾಪ್ ಮಾಡಿದ್ದೀನಿ. ಸೊ ನೋಡುವ ಗೈಸ್, ಕರೆಕ್ಟಾಗಿ ನನ್ನ ಜೊತೆ ಕರೆಕ್ಟಾಗಿ ಹಾಕಬೇಕು ಅನ್ನೋದ್ರೆ ಒಂದೊಂದು ಜೊತೆ ಜಿಮ್ಮಿಗೆ ಅಂತಲೇ ಯಾವುದು ಬಟ್ಟೆ ಇಲ್ಲ, ಇರೋದನ್ನೇ ಎಲ್ಲದನ್ನ ಹಾಕ್ಕೊಂಡು ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರ ಸೊ ಇರಲಿ ನೋಡ ಮುಂದೆ ಇನ್ನು ಯಾವಾಗಾದ್ರೂ ಅದೇ ಮತ್ತೆ ಪುನಃ ಜಿಮ್ಮಿಗೆ ಜಾಯಿನ್ ಆಗ್ತೀನಿ. ನಾನು ಪಕ್ಕ ಜಾಯಿನ್ ಆಗ್ತೀನಿ. ಸೊ ಸದ್ಯಕ್ಕೆ ಈಗ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಓಕೆ ಗೈಸ್, ನೋಡು ಇವತ್ತಿನ ದಿನಚರಿ. ಸೊ ಹೋದೆ ತಿಂಡಿ ಇಲ್ಲಾಂದ್ರೆ ಊಟ ಏನಾದರೂ ಮಾಡಿ ಸೊ ಇನ್ಸ್ಟಾ ಮಾಡಿ ಹೋಗಿ ಇವತ್ತಿನ ಸುಗ್ಗಿ ಎಷ್ಟಾಗುತ್ತೆ, ಎಷ್ಟಿಲ್ಲ, ಆರ್ಡ್ರ್ ಎಷ್ಟು ಕಂಪ್ಲೀಟ್ ಮಾಡ್ತೇನೆ, ಎಷ್ಟು ಅವರ್ ಡ್ಯೂಟಿ ಆಗುತ್ತೆ, ಏನು ಅಂತ ಎಲ್ಲ ಹೇಳ್ತೇನೆ. ಸೊ ಓಕೆ ಬನ್ನಿ ಹೋಗುವ, ಬಾಯ್. ಸೊ ಗೈಸ್ ತಿಂಡಿ ಮಾಡಿ ಕೂತ್ಕೊಂಡಿದ್ದೀನಿ. ಸೊ ತಿಂಡಿ ಮಾಡಿಬಿಟ್ಟು ಸಿಗ್ತೇನೆ. ಸೊ ಇನ್ಸ್ಟಾ ಮಾಡಿ ಹೋಗಿ. ಓಕೆ ಬಾಯ್. ಸೊ ಗೈಸ್ ತಿಂಡಿ ತಿನ್ಸ್ಲಿಕ್ಕೆ ಇಲ್ಲಿ ಹೋಟ್ಲ್ ಹತ್ರ ನಿಂತ್ಕೊಂಡಿದೆ. ಸೊ ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತದೆ ಗೈಸ್ ಮಳೆ ಮಾತ್ರ. ಸೊ ಸೀದಾಗಿ ಇನ್ಸ್ಟಾ ಮಾಡಿಗೆ ಹೋಗಬೇಕು. ಸೊ ರೆಡಿ ಇದ್ದೀನಿ. ಸೊ ಹೋಗುವ, ಇನ್ಸ್ಟಾ ಮಾಡಿಗೆ ಹೋಗಿ ಸಿಗ್ತೇನೆ. ಓಕೆ ಬಾಯ್. ಸೊ ಗೈಸ್ ಇನ್ಸ್ಟಾ ಮಾಡಿದ್ರೆ ಬಂದಿದ್ದೀನಿ. ಸೊ ಆನ್ಲೈನ್ ಆಗಿದ್ದೀನಿ, ನೋಡೋ ಫಸ್ಟ್ ಆರ್ಡ್ರಲ್ಲಿ ಬರುತ್ತೆ ಅಂತ. 35 ರೂಪಾಯಿ ಇದೆ ಗೈಸ್. ಮಳೆ ಸರ್ಜ್ ಕೊಟ್ಟಿರೋದು. ಸೊ ಓಕೆ ನೋಡುವ. ಸೊ ಗೈಸ್ ಫಸ್ಟ್ನೇ ಆರ್ಡರ್ ಬಂದುಬಿಟ್ಟು ಸಿಟಿ ಗ್ರೀನ್ ವ್ಯೂ ಅಪಾರ್ಟ್ಮೆಂಟಿಗೆ ಇದ್ದದ್ದು. ಸೊ ಬಂದಿದ್ದೇನೆ. 3 ಕಿಲೋಮೀಟ್ರ್ ನಮ್ಮ ಮಣಿಪಾಲ್ ಇನ್ಸ್ಟಾಮಾರ್ಟಿಂದ ಉಡುಪಿ ನಿಯರ್ ಆಗುತ್ತೆ. ಸೊ ಓಕೆ ಕೊಟ್ಟು ಹೋಗುವ ಗೈಸ್. ಮಳೆ ಇಲ್ಲ, ಮಳೆ ಬರ್ಬೋದು ಅನ್ಸುತ್ತೆ, ಹೇಳಲಿಕ್ಕೂ ಆಗೋದಿಲ್ಲ ಗೈಸ್. ಓಕೆ ಬಾಯ್. ಸೊ ಗೈಸ್ ಕೊಟ್ಟಾಯಿತು. ಸೊ ಈಗಿದು ಹೋಗೋದು. 80 ರೂಪಾಯಿ ಚಾರ್ಜ್ ಕೊಟ್ಟಿದ್ದಾರೆ ಫಸ್ಟ್ನೇ ಆರ್ಡ್ರಿ ಗೈಸ್. ಮಳೆ ಬೇರೆ ಇತ್ತು ಅಲ್ಲಿ, ಅಷ್ಟೊಂದು ಮಳೆ ಬರ್ತಿರಲಿಲ್ಲ, ಆದರೂ ಕೊಟ್ಟಿದ್ದಾರೆ. 80 ರೂಪಾಯಿ ಕೊಟ್ಟಿದ್ದಾರೆ ಗೈಸ್ 3 ಕಿಲೋಮೀಟ್ರಿಗೆ. ಸೊ ಇದು ವ್ಯೂ ನೋಡಿ ಗೈಸ್, ಮಣಿಪಾಲ್ ಬಿಲ್ಡಿಂಗ್ ಕಾಣುತ್ತೆ ನೋಡಿ ಇಲ್ಲಿಂದ ಹೇಗಿದೆ ಅಂತ. ಸಕ್ಕತ್ತಾಗಿದೆ ಗೈಸ್, ಫುಲ್ ಗ್ರೀನರಿ ಇದೆ ಬಿಲ್ಡಿಂಗಲ್ಲಿ. ಅದಕ್ಕೆ ಇದಕ್ಕೆ ಹೆಸರಿಟ್ಟಿರೋದ ಅಂತ ಸಿಟಿ ಗ್ರೀನ್ ವ್ಯೂ ಅಂತ. ಹೆಂಗಿದೆ ಗೈಸ್, ಸಕ್ಕತ್ತಾಗಿದೆ ಮಾತ್ರ, ಅಲ್ಟಿಮೇಟ್ ಅನ್ಕೊಳ್ಳಿ. ಸೊ ಸೀದಾ ಹೋಗಿ ಫೈನಲಿ ಕೊಟ್ಟಾಯಿತು. ಸೊ ಸೀದಾ ಈಗ ಹೋಗ್ತಾ ಇದ್ದೀನಿ. ಸೊ ನೋಡುವ ಇವತ್ತಿನ ಆರ್ಡ್ರ್ ಎಷ್ಟಾಗುತ್ತೆ ಏನು ಅನ್ನೋದೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಮತ್ತು ವೀಡಿಯೋ ಮಾಡಲ್ಲ ಗೈಸ್, ಮಳೆ ಬಂದರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಓಕೆ ಬಾಯ್, ಮತ್ತೆ ಸಿಗ್ತೇನೆ ನಾನು ನಿಮಗೆ. ಸೊ ಗೈಸ್ ಇವತ್ತಿನ ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದು 9 ಆರ್ಡ್ರ್ ಆಗಿದೆ. 4.5 ಗಂಟೆ ಡ್ಯೂಟಿ ಆಗಿದೆ ಗೈಸ್. ನೋಡಿ 425 ಪ್ಲಸ್ 20 ರೂಪಾಯಿ, ಅದು 6 ಗಂಟೆಗೆ ಈಗ ಆಫ್ಲೈನ್ ಆಗ್ತದೆ ಈಗ. ಸೊ ಓಕೆ ಸೀದಾ ರೂಮಿಗೆ ಹೋಗ್ತೇನೆ. ರೂಮಿಗೆ ಹೋಗಿ ಸಿಗ್ತೇನೆ ಗೈಸ್. ಸೊ ಓಕೆ ಊಟ ಸಮೇತ ಮಾಡಲಿಲ್ಲ. ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ ಶುರು ಮಾಡಿದೆ, ಅಲ್ಲೇ 12 ಗಂಟೆಗೇ ತಿಂಡಿ ಮಾಡಿದೆ. ಸೊ ತಿಂಡಿ ಮಾಡಿ ಅಲ್ಲಿಂದ ಹೋಗ್ಬೇಕಾದ್ರೆ ಆಯ್ತಲ್ಲ ಗಂಟೆ ಮಧ್ಯಾಹ್ನನೇ ಆಗಿತ್ತು. ಸೊ ಓಕೆ ರೂಮಿಗೆ ಹೋಗಿ ಸಿಗ್ತೆ, ಬಾಯ್. ಸೊ ಗೈಸ್ ಈಗ ರೂಮಿಗೆ ಬಂದೆ. ಸೊ ಹೊಟ್ಟೆ ಹಸಿತಾಯಿತ್ತು. ಸೊ ಅದಕ್ಕೆ ಅಲ್ಲೇ ಬರಬೇಕಾದ್ರೇ ಸ್ವಲ್ಪ ಎಗ್ ರೈಸ್ ಮತ್ತು 2 ಕಬಾಬ್ ತಿನ್ನಿಸಿದ ಹಾಗೆ ಬಂದೆ ಗೈಸ್ ಈ ಕಡೆ ರೂಮಿಗೆ. ಸೊ ಓಕೆ ಫ್ರೆಶ್ ಅಪ್ ಆಗ್ತೀನಿ. ಓಕೆ ಮುಖೆಲ್ಲ ತೊಳೆದು ಸೊ ಓಕೆ ಬ್ಯಾಗ್ ತೆಗೆದಿಡಲಿಕ್ಕಿದೆ, ಬ್ಯಾಗ್ ತೆಗೆದಿಡ್ತೇನೆ. ಓಕೆ ಬಾಯ್ ಗೈಸ್.